ನೇಕಾರಿಕೆಗೆ ಬಂದಾಗ ನಿಮಗೆ ಗೊತ್ತು, ಬಾಗಲಕೋಟೆಗೆ ಹೆಸರು ತಂದು ಕೊಟ್ಟಂತಹ ಹಲವು ಸೀರೆಗಳು, ಹಲವು ಕಾಟನ್ ಉದ್ಯಮಗಳು, ಪವರ್ ಲೂಮ್ಸ್ ಇರ್ಬೋದು, ಹ್ಯಾಂಡ್ಲೂಮ್ಸ್ ಇರ್ಬೋದು. ಈಗೆಲ್ಲ ಹ್ಯಾಂಡ್ಲೂಮ್ಸಿಂದ ಪವರ್ ಲೂಮ್ಸ್ಗೆ ಕನ್ವರ್ಟ್ ಆಗ್ತಾ ಇದ್ದಾರೆ. ಈ ಟೈಮಲ್ಲಿ 45,000ದಿಂದ 50,000 ಇದ್ದಂತಹ ನೇಕಾರರು ಈಗ 3,000, 2,000ಕ್ಕೆ ಬಂದು ನಿಂತಿದೆ. ಎಲ್ಲೋ ಅಳಿವಿನ ಇಂಚಿನಲ್ಲಿ ಇರುವಂತಹ ನೇಕಾರರಿಗೆ ಗೌರ್ಮೆಂಟಿಂದಾಗಲಿ ಯಾವ ಸಪೋರ್ಟ್ ಸಿಗ್ತಾ ಇಲ್ಲ ಅವರಿಗೆ ಅನ್ನುವ ಕೂಗು ನೇಕಾರರಲ್ಲಿದೆ. ಏನಂತೀರಿ? ಇವತ್ತೇನು ಚೀನಾ, ರಷ್ಯಾ, ಜಪಾನ್ ವರ್ಲ್ಡ್ ಮಾರ್ಕೆಟೇ ಒಂದಾದ್ರಿಂದ ಇವರು ಅವ್ರ ಜೊತೆ ಪೈಪೋಟಿ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅವ್ರಿಗೆ ನಾವು ಹೊಸ ವಿನ್ಯಾಸಗಳನ್ನ ಕೊಡಬೇಕು, ಹೊಸ ಬದುಕನ್ನು ಕೊಡಬೇಕು, ಹಣ ಕೊಡಬೇಕು, ಅವ್ರ ಟ್ರೈನಿಂಗ್ ಕೊಡಬೇಕು, ಇವೆಲ್ಲವುಗಳು ಆಗಬೇಕಾಗಿದೆ. ಇಲ್ಲಿವರೆಗೆ ಆಗಿಲ್ಲ. ನಾನು ಇದೆಲ್ಲ ಯಾಕೆ ನೇಕಾರ ಬಗ್ಗೆ ಗೊತ್ತಂದರೆ, ನಾನು KHDC ಚೇರ್ಮನ್ ಇದೆ, ಕರ್ನಾಟಕ ಹ್ಯಾಂಡ್ಲೂಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಮನ್ನು. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ವೀರಪ್ಪ ಮೊಯ್ಲಿ ಅವರ ಟೈಮ್ದಲ್ಲಿ ನಾನು 2 ವರ್ಷ ಹ್ಯಾಂಡ್ಲೂಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಮನ್. ಅವ್ರಿಗೆ ಈ ಪೈಪೋಟಿ ಜಗತ್ತಿನ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಪರ್ಯಾಯವಾಗಿ ಅಥವಾ ಸಂಪೂರ್ಣವಾದಂಥ ಹಲವಾರು ಸಹಾಯ ಸೌಲಭ್ಯಗಳನ್ನು ಕೊಡದೇ ಇದ್ದರೆ ಅವ್ರ ಬದುಕು ದುಸ್ತರ ಆಗ್ತದೆ. ಹೀಗೆ ಹಲವಾರು ಇವತ್ತು ನಮ್ಮ ನಾವಿ ಸಮಾಜದವರು, ಅವರಲ್ಲಿನೂ ದೊಡ್ಡ ದೊಡ್ಡ ಕಂಪ್ನಿಗಳು ಬಂದುಬಿಟ್ಟು ಇವಾಗ ಅವ್ರು ಎಲ್ಲೂ ಹೋಗ್ಬೇಕು. ಅವರೆಲ್ಲ ಅಂತಹ ಸಮಾಜಗಳನ್ನು ನಾವಿನ್ನೂ ಗುರುತಿಸಬೇಕಾಗಿದೆ. ಬರೀ ನಾನೊಬ್ಬನೇ ಮತ್ತೊಂದಲ್ಲ, ಹಿಂದಿನ ಸರ್ಕಾರಕ್ಕೆ ನಾನು ದೂಷಿಸಲಿಕ್ಕೆ ಹೋಗೋದಿಲ್ಲ. ಆ ಎಲ್ಲ ಸಮಾಜಗಳು, ಇಂತಹ ಸಮಾಜಗಳನ್ನ ಗುರುತಿಸಿಕೊಂಡು ಸರ್ಕಾರಗಳು ಸಹಾಯ ಮಾಡ್ತಕ್ಕಂಥದ್ದು ಆಗಬೇಕಾಗಿದೆ. ಆ ದಿಶೆಯಲ್ಲಿ ನನಗೇನು ಸಾಧ್ಯತೆ, ನಾನು ಸರ್ಕಾರಗಳ ಒಂದು ಗಮನ ತರಿಸ್ತಕ್ಕಂಥದ್ದು, ಮುಖ್ಯಮಂತ್ರಿಗಳ ಗಮನ ತರಲಿಕ್ಕೆ ನನ್ನೆಲ್ಲ ಪ್ರಯತ್ನಗಳು ನಾನು ಮಾಡ್ತೇನೆ. ಬಾಗಲಕೋಟೆಯ ಮತದಾರರು ಏನು ಭೂರಿ ಭೋಜನ ಆಗಲಿ ಅಥವಾ ಭೋಗ ಜೀವನವನ್ನಾಗಲಿ ಯಾರ ಹತ್ರ ಗೌರ್ಮೆಂಟ್ ಹತ್ರ ಕೇಳಲಿಲ್ಲ. ಉತ್ತರ ಕರ್ನಾಟಕದ ವಿಷಯಕ್ಕೆ ಬರ, ಮೂಲ ಸೌಕರ್ಯಗಳು ಕೆಲವು ಕಡೆ ಇನ್ನೂ ಕುಡಿಯುವ ನೀರಿನ ಸಮಸ್ಯೆಗಳಿದ್ದಾವೆ, ರೋಡುಗಳ ಸಮಸ್ಯೆಗಳಿದ್ದಾವೆ, ಒಳ ಚರಂಡಿಗಳ ಸಮಸ್ಯೆಗಳಿದ್ದಾವೆ, ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಸರಿಯಾದ ವ್ಯವಸ್ಥೆಗಳಿಲ್ಲ. ವೈದ್ಯಕೀಯ ಕ್ಷೇತ್ರಕ್ಕೆ ಹೋದರೆ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಸರಿಯಾದ ವ್ಯವಸ್ಥೆಗಳಿಲ್ಲ ಅಂತ ಕೂಗು ಬಾಗಲಕೋಟೆ ಜನರಲ್ಲಿದೆ. ಏನಂತೀರಿ? GRBC ನೋಡಿ, ಘಟಪ್ರಭಾ ರೈಟ್ ಬ್ಯಾಂಕ್ ಒಮ್ಮೊಮ್ಮೆ ಆ ಭಾಗದವರು ನಾಯಕರಾದಾಗ ಎಷ್ಟು ಅನುಕೂಲ ಆಗ್ತಿದೆ ಅಂತಕ್ಕಂಥ ಮಾತು ಹೇಳ್ಬೇಕಂದ್ರೆ, ಅಲ್ಲಿ ಕೌಜಲ್ಗಿಯಲ್ಲೇ ನಿಂತಿತ್ತು ರೈಟ್ ಬ್ಯಾಂಕ್. ಹೌದು. HK ಪಾಟೀಲ್ ಸಾಹೇಬ್ರು ಯಾವಾಗ ನೀರಾವರಿ ಮಂತ್ರಿ ಆದರೂ ಅದು ಕೌಜಲ್ಗಿಯಿಂದ ಇವತ್ತು ಬದಾಮಿ ಊರಿಗೆ ಇವತ್ತು ರೈಟ್ ಬ್ಯಾಂಕ್ ಆಯಿತು. ಅಂದರೆ ಆಗ್ತಿದ್ದಿಲ್ಲೇನೋ ಅಂತಕ್ಕಂಥ ಭಾವನೆ ಒಮ್ಮೊಮ್ಮೆ ನಮ್ಮ ಕಡೆ ಭಾಗದ ರೈತರಿಗೆ ಒಮ್ಮೊಮ್ಮೆ ಬರ್ತಾ ಇದೆ. ಈ ಭಾಗದ ವಿಷಯಗಳು ಬಂದಾಗ ನಾವು ಹೆಚ್ಚಿನ ಗಮನ ಕೊಡಬೇಕಾದ ಅನಿವಾರ್ಯತೆ ಇದೆ. ತಾವು ಪವರ್ ಟಿವಿಯವ್ರು ನಮ್ಗೆ ಎಚ್ಚರಿಸಿ ಇಲ್ಲ, ಜನರ ಎದುರುಗಡೆ ಕುಂದಿರಿಸ್ಕೊಂಡು ಏನೇನು ಮಾಡ್ಬೇಕು ಹೇಳ್ರಪ್ಪ ಅಂತ ಹೇಳ್ಸಾಕಚ್ಚಿದ್ರಿ. ಅದನ್ನ ನಾಳೆ ಬಿತ್ತರಿಸ್ತೀರಿ. ಅದನ್ನು ನಾವು ಗಮನದಾಗ ಇಟ್ಕೊಂಡು ಮಾಡದೇ ಇದ್ರೆ ನಮ್ಮ ಜನ ನಮ್ಮನ್ನ ಕೇಳ್ತಾರೆ, ಏನಪ್ಪ ಅಲ್ಲಿ ಹೇಳಿದಿ, ಇನ್ನೇನಾಯಿತು ಅಂತೇಳಿ ಕೇಳ್ತಾರೆ. ನೀವು ಒಳ್ಳೆ ಕೆಲಸನೂ ಮಾಡಿದ್ರಿ, ಜವಾಬ್ದಾರಿನೂ ವಹಿಸಿದ್ರಿ, ಆ ದಿಶೆತ ನಮ್ಮ ಗಮನನೂ ಇದೆ. 3 ನದಿಗಳು